ಜಾಗತಿಕ ಲಸಿಕಾ ರಂಗದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸ್ಥಾಪನೆಯಾಗಿದ್ದು, ಕಾಲೋಚಿತ ನೆಗಡಿ ಹಾಗೂ ಜ್ವರವನ್ನು ತಡೆಗಟ್ಟುವ ವಿಶ್ವದ ಮೊದಲ mRNA ಆಧಾರಿತ ಲಸಿಕೆಗೆ ಅಮೆರಿಕದ ಆಹಾರ ಮತ್ತು ಔಷಧ ಆಡಳಿತ ಸಂಸ್ಥೆಯು ಹಸಿರು ನಿಶಾನೆ ನೀಡಿದೆ. ಜಾಗತಿಕ ಫಾರ್ಮಾ ದೈತ್ಯ ಮಾಡರ್ನಾ ಕಂಪನಿಯು ಅಭಿವೃದ್ಧಿಪಡಿಸಿರುವ ಈ ನೂತನ ಇಂಜೆಕ್ಷನ್ಗೆ ಎಂಫ್ಲೂಸಿವಾ ಎಂದು ಹೆಸರಿಡಲಾಗಿದೆ. ಸದ್ಯಕ್ಕೆ 50 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದನ್ನು ಬಳಸಲು ಅನುಮತಿ ನೀಡಲಾಗಿದೆ. ಕೋವಿಡ್ ಸಾಂಕ್ರಾಮಿಕದ ವೇಳೆ ಯಶಸ್ವಿಯಾಗಿದ್ದ ಇದೇ ನವೀನ ತಂತ್ರಜ್ಞಾನವನ್ನ ಈಗ ಸಾಂಪ್ರದಾಯಿಕ ಜ್ವರದ ವೈರಸ್ಗಳ ವಿರುದ್ಧ ಬಳಸಲಾಗ್ತಿದೆ. ಸಾಮಾನ್ಯವಾಗಿ ಹಳೆಯ ಲಸಿಕೆಗಳನ್ನು ತಯಾರಿಸಲು ಕೋಳಿ ಮೊಟ್ಟೆಗಳನ್ನು ಬಳಸಲಾಗ್ತಿತ್ತು ಮತ್ತು ಅದಕ್ಕೆ ತಿಂಗಳುಗಟ್ಟಲೆ ಸಮಯ ಬೇಕಾಗ್ತಿತ್ತು. ಆದರೆ ಈ mRNA ತಂತ್ರಜ್ಞಾನದಿಂದ ಅತ್ಯಂತ ವೇಗವಾಗಿ ಕೇವಲ ಕೆಲವು ವಾರಗಳಲ್ಲೇ ಲಸಿಕೆಯನ್ನು ನವೀಕರಿಸಬಹುದು. ರೂಪಾಂತರಗೊಳ್ಳುವ ಜ್ವರದ ತಳಿಗಳಿಗೆ ತಕ್ಕಂತೆ ಇದನ್ನು ಸುಲಭವಾಗಿ ಮಾರ್ಪಡಿಸಬಹುದಾಗಿದೆ. ಸುಮಾರು 40,000ಕ್ಕೂ ಹೆಚ್ಚು ಜನರ ಮೇಲೆ ನಡೆಸಲಾದ ಬೃಹತ್ ಕ್ಲಿನಿಕಲ್ ಪ್ರಯೋಗಗಳ ಬಳಿಕ ಈ ಒಪ್ಪಿಗೆ ಸಿಕ್ಕಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸಾಮಾನ್ಯ ಇಂಜೆಕ್ಷನ್ಗಳಿಗೆ ಹೋಲಿಸಿದರೆ ಹೊಸ ಎಂಫ್ಲೂಸಿಯಾ ಲಸಿಕೆಯು 26.6% ಹೆಚ್ಚು ಪರಿಣಾಮಕಾರಿಯಾಗಿ ರೋಗವನ್ನು ತಡೆಯುತ್ತದೆ ಎಂದು ಸಾಬೀತಾಗಿದೆ. ಈ ಚುಚ್ಚುಮದ್ದಿನಲ್ಲಿ ಯಾವುದೇ ಜೀವಂತ ವೈರಸ್ ಇಲ್ಲದಿರುವುದರಿಂದ ಲಸಿಕೆ ಪಡೆದ ತಕ್ಷಣ ಯಾರಿಗೂ ಇನ್ಫ್ಲೂಯೆನ್ಸಾ ರೋಗ ತಗುಲುವ ಅಪಾಯವಿರುವುದಿಲ್ಲ. ಸದ್ಯಕ್ಕೆ ಈ ಕ್ರಾಂತಿಕಾರಿ ಲಸಿಕೆಯು ಕೇವಲ ಅಮೆರಿಕದ ಮಾರುಕಟ್ಟೆಗೆ ಮಾತ್ರ ಸೀಮಿತವಾಗಿದೆ. ಭಾರತಕ್ಕೆ ಇದು ಲಭ್ಯವಾಗಬೇಕಾದ್ರೆ ಭಾರತೀಯ ಔಷಧ ನಿಯಂತ್ರಣ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಪರಿಶೀಲನೆ ನಡೆಸಿ ಸೂಕ್ತ ಅನುಮೋದನೆ ನೀಡಬೇಕಾಗ್ತದೆ. ಅಲ್ಲಿವರೆಗೂ ಕೂಡ ದೇಶದಲ್ಲಿ ಹಳೆಯ ಸಾಂಪ್ರದಾಯಿಕ ಲಸಿಕೆಗಳೇ ಬಳಕೆಯಲ್ಲಿರಲಿವೆ. ಈ ಸಂಶೋಧನೆಯು ಭವಿಷ್ಯದಲ್ಲಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೂ ಸುಲಭವಾಗಿ ಮದ್ದು ಕಂಡುಹಿಡಿಯಬಹುದು ಎಂಬ ಭರವಸೆಯನ್ನು ಮೂಡಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.